ಎಲ್ರಿಗೂ ನಮಸ್ಕಾರ. ಮಂಜು ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ, ಈಗಿನ ಕಾಲದಲ್ಲಿ ಗೌರ್ಮೆಂಟ್ ಕೆಲಸ ಸಿಗ್ಬೇಕು ಅಂತ ಅಂದ್ರೆ ಪುಣ್ಯ ಮಾಡಿರ್ಬೇಕು ಅಂತಾರೆ. ಅಷ್ಟು ಕಷ್ಟ ಆಗ್ಬಿಟ್ಟಿದೆ ಈಗ ಈ ಟೈಮಲ್ಲಿ ಗೌರ್ಮೆಂಟ್ ಕೆಲಸ ಸಿಗೋದು ಅಂತ ಅಂದ್ರೆ. ಈಗ ಕಳೆದ ಒಂದು 3 ದಿನಗಳಿಂದ ಈ ಒಂದು ಅದೇ ವಿಚಾರಕ್ಕೆ ಗೌರ್ಮೆಂಟ್ ಕೆಲಸದ ಬಗ್ಗೆನೇ ಒಂದು ಹೆವಿ ಚರ್ಚೆಯಲ್ಲಿರೋ ವಿಷಯ ಏನು ಅಂತ ಅಂದ್ರೆ, ಧಾರವಾಡದಲ್ಲಿ ನಡೆದಂತಹ ಜಾಬ್ ಆಸ್ಪಿರೆಂಟ್ ಗಳ ಒಂದು ಪ್ರೊಟೆಸ್ಟ್. ಆ ಆಸ್ಪಿರೆಂಟ್ ಗಳ ಬೇಡಿಕೆ ಏನು ಎಲ್ಲ ನೋಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಧಾರವಾಡದಲ್ಲಿ ನಡೆದಂತಹ ಜಾಬ್ ಆಸ್ಪಿರೆಂಟ್ ಪ್ರತಿಭಟನೆ ಕರ್ನಾಟಕದಲ್ಲಿ ಒಂಥರ ಸೆನ್ಸೇಷನ್ ನ್ಯೂಸ್ ಆಗಿದೆ. ವಾಟ್ಸಪ್, ಇನ್ಸ್ಟಾಗ್ರಾಮ್ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಈ ಒಂದು ನ್ಯೂಸ್ ತುಂಬಾ ಹರಿದಾಡ್ತಿದೆ. ಈಗ ಜಾಬ್ ಆಸ್ಪಿರೆಂಟ್ ನ ಮೊದಲೇ ಬೇಡಿಕೆ ಏನು ಅಂತ ಅಂದ್ರೆ ಶೀಘ್ರದಲ್ಲಿ ನೇಮಕಾತಿ ವಿಚಾರ. ಈಗ ಸರ್ಕಾರ ಇಷ್ಟು ವೇಕೆನ್ಸಿ ಖಾಲಿ ಇದಾವೆ, ಅಷ್ಟು ವೇಕೆನ್ಸಿ ಖಾಲಿ ಇದಾವೆ ಅಂತ ಹೇಳಿದಾಗ ಅವ್ರಿಗೂ ಒಂದು ಹೋಪ್ ಕ್ರಿಯೇಟ್ ಆಗುತ್ತೆ. ನಾವು ಗೌರ್ಮೆಂಟ್ ಕೆಲಸ ತಗೋಬಹುದು ಅಂತ ಒಂದು, ನಾವು ಟ್ರೈ ಮಾಡಿದ್ರೆ ಆ ಕೆಲಸನ ತಗೋಬಹುದು ಅಂತ ಒಂದು ಹೋಪ್ ಕ್ರಿಯೇಟ್ ಆದಾಗ ಅವರು ದಿನ ಹಗಲು ರಾತ್ರಿ ಅಂದೇ ಓದ್ತಾ ಇರ್ತಾರೆ. ಬಟ್ ಯಾವಾಗ ಈ ಒಂದು ಅಪ್ಲಿಕೇಶನ್ ಕಾಲ್ ಆದಾಗ ಜಸ್ಟ್ 150, 200 ಕಾಲ್ ಆದಾಗ ಅವ್ರಿಗೆ ತುಂಬಾ ಕಾಂಪಿಟೇಷನ್ ಇರುತ್ತೆ. ಅವಾಗ ತುಂಬಾ ಹಗಲು ರಾತ್ರಿ ಅಂದೇ ಓದ್ತಾ ಇರ್ತಾರೆ. ಅವಾಗ ಅವ್ರ ಮೈಂಡ್ ಅಲ್ಲಿ ಒಂಥರ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಗೌರ್ಮೆಂಟ್ ಈಗ ನಾವು ಇಷ್ಟು ವೇಕೆನ್ಸಿ ಖಾಲಿ ಇದಾವೆ ಅಂತ ಹೇಳಿರ್ತಾರಲ್ಲ, ಅಷ್ಟೇ ವೇಕೆನ್ಸಿಗೆ ಕಾಲ್ ಫಾರ್ಮ್ ಮಾಡಿದ್ರೆ ಅವ್ರಿಗೂ ಒಂದು ಹೋಪ್ ಕ್ರಿಯೇಟ್ ಆಗುತ್ತೆ, ಒಂದು ಧೈರ್ಯ ಬರುತ್ತೆ, ನಾವು ಇದನ್ನ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಹಾಗೆ ಈಗ ಸರ್ಕಾರ ಇಷ್ಟು PSA ಹುದ್ದೆ, PC ಹುದ್ದೆ ಖಾಲಿ ಇದಾವೆ ಅಂತ ಹೇಳ್ಬಿಟ್ಟು ಅದನ್ನ ರಿಕ್ರೂಟ್ಮೆಂಟೇ ಮಾಡ್ಕೊಳಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಕಳೆದ ಒಂದು 3-4 ವರ್ಷದಿಂದ STA ಮತ್ತೆ FTA ಕಾಲ್ ಫಾರ್ಮೇ ಆಗಿಲ್ಲ. ಈ ತರ ಮಾಡಿದ್ರೆ ನಾವು ಈಗ ರಿಕ್ರೂಟ್ಮೆಂಟ್ ಆಗುತ್ತೆ, ಎಕ್ಸಾಮ್ ಟೈಮ್ ಹತ್ರ ಬರುತ್ತೆ, ತುಂಬಾ ಕಾಂಪಿಟೇಷನ್ ಇರುತ್ತೆ, ಓದ್ಬೇಕು, ತಂದೆ ತಾಯಿಗೆ ಹೊರೆಯಾಗಿದೀವಿ, ಅವ್ರಿಗೆ ಒಂದು ಹೋಪ್ ಕೊಟ್ಟಿರ್ತೀವಿ, ಈ ವರ್ಷ ಆದ್ರೂ ಕೆಲಸ ಮಾಡ್ಕೋತೀವಿ, ಕೆಲಸ ಮಾಡ್ತೀವಿ ಅಂತ ಒಂದು ಹೋಪ್ ಕೊಟ್ಟಿರ್ತೀವಿ. ಇದಕ್ಕಂತಾನೆ ತುಂಬಾ ವರ್ಷಗಳಿಂದ ತ್ಯಾಗ ಮಾಡ್ಕೊಂಡು ಕೂತಿರ್ತೀವಿ. ಸರ್ಕಾರ ಈ ತರ ಮಾಡಿದ್ರೆ ನಮ್ ಜೀವನ ಏನಾಗಬೇಕು ಅಂತ ಅಳ್ತಾ ಇದಾರೆ. ಮತ್ತೆ ಇನ್ನೊಂದು, ಈ ಒಂದು ವೇಕೆನ್ಸಿಗೆ ಇಷ್ಟು ವೇಕೆನ್ಸಿ ಇದಾವೆ ಕ್ಲಾರಿಟಿ ಕೊಟ್ಬಿಟ್ಟು ಆ ವೇಕೆನ್ಸಿನ ಫಿಲ್ ಮಾಡ್ಬೇಕು ಅಂತ ಅವರು ಒಂದು ಬೇಡಿಕೆಗಳು ಇಟ್ಟಿದ್ದಾರೆ. ಮತ್ತೆ ಈಗ ಧಾರವಾಡದಲ್ಲಾಗಿರ್ಬೋದು, ಬೆಂಗಳೂರಲ್ಲಿ ತುಂಬಾ ಕೋಚಿಂಗ್ ಸೆಂಟರ್ಗಳು ಇರ್ತವೆ. ಅಲ್ಲಿ PG ಸ್ಟೂಡೆಂಟ್ಗಳೆಲ್ಲ PGಗಳು ರೂಮ್ಗಳು ಮಾಡ್ಕೊಂಡು ಓದ್ತಾ ಇರ್ತಾರೆ. ಊಟದ್ದು ಮನೆ ಊಟ ಎಲ್ಲ ಬಿಟ್ಬಿಟ್ಟು, ಮನೆ ಊಟ ಏನು ಇರಲ್ಲ, ಹೊರಗಡೆ ತಿಂತಾ ಇರ್ತಾರೆ. ಕೆಲವೊಬ್ರು PG ಇರ್ತಾ ಇದ್ದೆ, ಕೆಲವೊಬ್ರದು ರೂಮ್ ಅಲ್ಲೇ ಮಾಡ್ಕೋತಾ ಇರ್ತಾರೆ. ಹಾಗಾಗಿ ಈ ತುಂಬಾ ಅವರು ನೋಡಿದ್ರೆ ಒಂಥರ ತುಂಬಾ ವೀಕ್ ಆಗಿರ್ತಾರೆ. ಓದೋ ಟೆನ್ಷನ್, ಊಟದ್ದು ಎಲ್ಲ ನೋಡಿದ್ರೆ ತುಂಬಾ ವೀಕ್ ಆಗಿರ್ತಾರೆ. ಹಾಗಾಗಿ ಗೌರ್ಮೆಂಟ್ ನವರು ಆ ಒಂದು ಕೋಚಿಂಗ್ ಸೆಂಟರ್ ಒಬ್ಬೇನಿರುತ್ತೋ ಅಲ್ಲಿ ಸುತ್ತಮುತ್ತ ಒಂದು ಇಂದಿರಾ ಕ್ಯಾಂಟೀನ್ ನ ಓಪನ್ ಮಾಡಿದ್ರೆ ಅಲ್ಲೇ ಕಮ್ಮಿ ಪ್ರೈಸ್ ಅಲ್ಲಿ ಊಟ ಮಾಡ್ಕೊಂಡು ನಾವು ಓದ್ಕೋತೀವಿ ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಜಾಬ್ ಆಸ್ಪಿರೆಂಟ್ ಗಳ ಬೇಡಿಕೆ ಆದ ಒಂದು ರಿಕ್ರೂಟ್ಮೆಂಟ್ ಗಳು ಬೇಗ ಮಾಡ್ಕೊಳ್ಳಿ, ಕಾಲ್ ಫಾರಂ ಬೇಗ ಮಾಡ್ಲಿ, ಮತ್ತೆ ಅವರ ಒಂದು ಪ್ರಾಬ್ಲಮ್ಗಳಿಗೆ ಎಲ್ಲ ಸೊಲ್ಯೂಷನ್ ನ ಬೇಗ ತಂದ್ಕೊಡ್ಲಿ ಅಂತ ಹೇಳ್ತಾ, ಹಾಗೆ ಧಾರವಾಡದಲ್ಲಿ ನಡೆದಂತ ಒಂದು ಪ್ರೊಟೆಸ್ಟ್ ಏನ್ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತೆ ಈ ತರದ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.